ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮುಷಾಸ್ ಲೈಫ್ ಸ್ಟೈಲ್. ಇವತ್ತಿನ ದಿನ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಆಗಿರೋ ಒಣ ಮೀನು ಸಾಂಬಾರನ್ನ ನಾನು ಇವತ್ತು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಕೆರೆ ಮೀನನ್ನು ತೊಗೊಂಡಿದ್ದೀನಿ. ಇವು ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಕ್ಸಲೆಂಟ್ ಆಗಿರುತ್ತೆ. ಅದನ್ನ ನಾವು ಮೊದಲನೇದಾಗಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಹಾಗೆ ಮುರಿದ್ರೆ ಅದು ಪಟ್ ಅಂತೇಳಿ ಅನ್ಬೇಕು, ಆ ರೀತಿಯಾಗಿ ಒಣಗಿಸ್ಕೋಬೇಕು. ನಾವು ಮಾರ್ಕೆಟಿಂದ ತಂದಾಗ ಅದು ಸುಮ್ಮನೆ ಮೆತ್ತಗಾಗಿರುತ್ತೆ ಅಲ್ವಾ, ಹಾಗೆ ನಾವು ಅದನ್ನು ಸಾಂಬಾರು ಮಾಡಿದರೆ ಅಷ್ಟು ರುಚಿಯಾಗಿ ಬರಲ್ಲ. ಸೊ ಹಾಗಾಗಿ ನಾವು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸಿದ ಮೇಲೆ ಅದರ ತಲೆಯ ಭಾಗವನ್ನೆಲ್ಲ ಕಟ್ ಮಾಡ್ಕೋಬೇಕು. ಆ ತಲೆಯ ಭಾಗದಲ್ಲಿ ಕಲ್ಲುಗಳಿರ್ತವೆ. ಸೊ ಹಾಗಾಗಿ ಅದನ್ನೆಲ್ಲನೂ ತೆಗೆದುಬಿಟ್ಟು ಅದರ ಬಾಡಿ ಮಾತ್ರ ನಾವು ತೊಗೋಬೇಕು. ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಹಂಗೆ ಕಟಮ್ ಅಂತ ಅನ್ನಬೇಕು ತಿಂದರೆ, ಆ ರೀತಿಯಾಗಿ ಅದನ್ನ ಹುರಿದಿಟ್ಕೊಳ್ಳೋಣ. ಇಲ್ಲಿ ನಾನು ಜವಾರಿ ಅವರೆಕಾಳನ್ನು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಈ ಅವರೆಕಾಳು ಸಖತ್ತಾಗಿದ್ದು, ಈ ಅವರೆಕಾಳಿಗಂತೂ ಸೊಗಡೆ ಇರೋದಿಲ್ಲ, ಆ ರೀತಿಯಾಗಿತ್ತು. ಬಟ್ ನಮಗೆ ಚೆನ್ನಾಗಿರೋದು ಸಿಕ್ಕಿತ್ತು. ಹಾಗೆ ಇದನ್ನು ಮಾಡಲಿಕ್ಕೆ ಬೆಳ್ಳುಳ್ಳಿ, ಹಸಿಶುಂಠಿ, ಹುಣಸೆಹಣ್ಣು, ಈರುಳ್ಳಿ, ಟೊಮೆಟೊ, 2 ಟೊಮೆಟೊ ತೊಗೋಬೇಕು. 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಗರಂ ಮಸಾಲ, ಹಾಗೆ ಮನೆಯಲ್ಲಿ ಸಾಂಬಾರಿಗೋಸ್ಕರ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಒಂದು ಸಾಂಬಾರು ಪೌಡ್ರು ಅರ್ಧ ಸ್ಪೂನು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲನ್ನ ಹಾಕಿ, ಹಾಗೆ ಜಾರ್ನಲ್ಲಿರುವಂತಹ ಒಂದು ಮಸಾಲೆನೂ ಕೂಡ ನೀರು ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡು ನಂತರ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಹದವಾಗಿ ಮಿಕ್ಸ್ ಆಗೋ ಹಾಗೆ ಒಂದು ಸಾರಿ ಹದವಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಹಾಕಿ, ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮತ್ತು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಪಕ್ಕದಲ್ಲಿ ಇವಾಗ ಹುರಿದಿಟ್ಕೊಂಡಿರುವಂಥ ಒಣ ಮೀನನ್ನು ನಾವು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಕಲ್ಲು, ಮಣ್ಣು, ಧೂಳು ಎಲ್ಲದೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮೀನನ್ನು ಒಣಗಿಸ್ಲಿಕ್ಕೆ ಬಿಸಿಲಿನಲ್ಲಿ ಹಾಕಿದಾಗ ಎಷ್ಟೊಂದು ಧೂಳು ಎಲ್ಲ ಬಂದಿರುತ್ತಲ್ವ. ಹಾಗಾಗಿ ನೋಡಿರಿ ಎಷ್ಟು ಡರ್ಟ್ ಇದೆ ಅಂತ ಹೇಳಿದರೆ, ಅದರಲ್ಲೂ ಅದು ಬ್ರೌನ್ ಕಲರ್ ಇರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನಮಗೆ ಕಲರು ಕೊಳೆ ರೀತಿಯಲ್ಲೇ ಕಾಣಿಸುತ್ತೆ. ಆದರೂ ನಾವು 2-3 ಟೈಮ್ಸು ನಾವು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಬಾಯಲ್ಲಿ ಯಾವುದೇ ರೀತಿಯಾದಂಥ ಕಲ್ಲು ಏನೂ ಸಿಗೋದಿಲ್ಲ. ಹಾಗಾಗಿ 3 ಸರಿ ಆದರೂ ನಾವು ವಾಶ್ ಮಾಡಬೇಕು. ನಂತರ ಸಾಂಬಾರು ಚೆನ್ನಾಗಿ ಕುದ್ದ ನಂತರ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಒಣ ಮೀನನ್ನು ಅದಕ್ಕೆ ಸೇರಿಸಬೇಕು. ಸೇರಿಸಿ ಒಂದು 5 ನಿಮಿಷಗಳ ಕಾಲ ನಾವು ಅದನ್ನ ಚೆನ್ನಾಗಿ ಕುದಿಸಿದರೆ ಒಣ ಮೀನು ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅದರ ಟೇಸ್ಟು ಅಂತ ಹೇಳಿದರೆ ಅಲ್ಟಿಮೇಟ್ ಆಗಿರುತ್ತೆ. ನನಗಂತೂ ಒಣ ಮೀನು ಸಾಂಬಾರು ಅಂದರೆ ತುಂಬಾ ಇಷ್ಟ. ಹಾಗೆ ಅದ್ರ ಜೊತೆಗೆ ರಾಗಿ ಮುದ್ದೆ, ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ರಾಗಿ ಮುದ್ದೆನೂ ಕೂಡ ನಾನು ಮಾಡಿಕೊಂಡೆ. ಚಿಕ್ಕ ಮಕ್ಕಳಿಗೂ ಕೂಡ ಒಣ ಮೀನನ್ನು ತಿನ್ನೋದನ್ನು ಕಲಿಸ್ಬೇಕು. ನಮ್ಮ ಮಕ್ಕಳು 2 ತಿಂತಾರೆ, ಇನ್ನೊಬ್ಬನು ತಿನ್ನೋದಿಲ್ಲ. ನನಗಂತೂ ಇನ್ನೊಬ್ಬನು ತಿನ್ನೋದಿಲ್ಲ ಅನ್ನೋದೇ ಬೇಜಾರು. ಯಾಕೆಂದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಕಣ್ಣುಗಳು ಚುರುಕಾಗಲು ಸಹಾಯ ಮಾಡುತ್ತೆ. ಈ ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ಮನುಷ್ಯನಿಗೆ ಬುದ್ಧಿಶಕ್ತಿಯನ್ನು ತುಂಬಾ ಚುರುಕುಗೊಳಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಮೀನು ಸಾಂಬಾರನ್ನು ಊಟ ಮಾಡಬೇಕು. ಒಣ ಮೀನು ಸಾಂಬಾರು ಮತ್ತು ಹಸಿ ಮೀನು ಸಾಂಬಾರನ್ನು ಊಟ ಮಾಡೋದು ತುಂಬ ಒಳ್ಳೆಯದು. ಕರಾವಳಿ ತೀರದಲ್ಲಿ ಯಾಕೆ ಅಷ್ಟೊಂದು ಬುದ್ಧಿವಂತರಾಗಿರ್ತಾರೆ ಅಂತ ಹೇಳಿದರೆ, ಅವರು ಅತಿ ಹೆಚ್ಚಾಗಿ ಮೀನನ್ನು ಸೇವನೆ ಮಾಡ್ತಾರೆ. ಇದರಲ್ಲಿ ಕೊಬ್ಬಿನ ಅಂಶ ಇರೋದಿಲ್ಲ, ಹಾಗಾಗಿ ಅವರು ಫ್ಯಾಟ್ ಕೂಡ ಇರೋದಿಲ್ಲ. ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಮೀನನ್ನು ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ತುಂಬಾ ಇವಾಗ ಬೇಡ, ಕುಕುಂಬರ್ ತಿನ್ನು. ಊಟ ಮಾಡ್ತೀಯ? ಊಟ ಮಾಡ್ತೀಯ? ಊಟ ಮಾಡ್ತೀಯ? ಮೊಮ್ಮ ಊಟ ಮಾಡ್ತೀಯ? ಹೌದಾ? ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡೋಕ್ಕೆ ಅಂತೇಳಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದ್ರೆ ನನ್ನ ಫೇವ್ರೇಟ್ ಕೂಡ ಈ ಒಣ ಮೀನು ಸಾಂಬಾರು. ಮುದ್ದೆ ಎಲ್ರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.